2 ಲಕ್ಷ ಲೋನ್ ಕೊಟ್ರ ಅಲ್ಲಿಂದ ಕೊಟ್ಟಿರ್ತೀರಿ ಅಕೌಂಟ್ ತಲಕ್ಕೆ ಯಾಕೆ ಪೋಸ್ಟಿಗೆ ಕಳ್ಸ್ರಿ 2 ಲಕ್ಷ ಅಕೌಂಟ್ ದುಡ್ಡು ಹಾಕಕ್ ಬರ್ತದೆ ಪೋಸ್ಟಿಗೆ ಅಕೌಂಟ್ ಬರಲ್ಲ ಅದು ಯಾವ್ದು ಪೋಸ್ಟಿಗೆ ಕಳ್ಸ್ರಿ ನಮ್ ಪೋಸ್ಟಿಗೆ ಕಳ್ಸ್ರಿ ಅಕೌಂಟ್ ಅಲ್ಲಿಗೆ ಬರ ಪೋಸ್ಟಿಗೆ ಕಳ್ಸ್ರಿ ಪುಸ್ತಕ ತೆಗೀರಿ ಅದ್ರಲ್ಲಿ ಅಕೌಂಟ್ ನಂಬರ್ ತೋರಿಸ್ತೀನಿ ಬ್ಯಾಂಕ್ ಮ್ಯಾನೇಜರ್ ಇಂದ ಈಗ ಮಾತಾಡಿಸ್ತೀನಿ ಇಲ್ಲ ನಮ್ಮ ಜೊತೆ ಬನ್ನಿ ನೀವು ಈಗ ನೀವು ನಿಮ್ಮ ಬರಲ್ಲ ಎಲ್ಲಿಗೂ ಬರಲ್ಲ ತೆಗೆದು ನಾನು ಕಟ್ಟಬಾರ್ದು ನೀವು ಕಟ್ಟಬಾರ್ದು ಅಂತ ಯೋಚನೆ ಆಟ ಮಾಡ್ತಾ ಇದ್ದಾರೆ ನಾವ್ ಏನ್ ನಮ್ಮನ್ನ ಮಾತಾಡ್ತಾರೆ ಒಂದ್ ನಿಮಿಷ ನಾನು ಹೇಳೋದು 5 ನಿಮಿಷ ಕರೆಕ್ಟ್ ಆಗಿ ಮಾತಾಡಿ ನಾನು ಹೇಳ್ತಾ ಇದ್ದೀನಿ ಅಕೌಂಟ್ ಕೊಡ್ಬೇಕು ಅದನ್ನೇ ಹೇಳ್ತಾ ಇರೋದು ನಾನು ಅಕೌಂಟ್ ಕೊಡಿ ಅಕೌಂಟ್ ನಂಬರ್ ಹೇಳಿ ಅದನ್ನ ಕೊಡ್ಲಿಕ್ಕೆ ಅಕೌಂಟ್ ನಂಬರ್ ಹೇಳ ಮತ್ತೆ ಬುಕ್ ಇಲ್ಲ ಎಂತ ಕೊಡ್ಬೇಕು ಬ್ಯಾಂಕ್ ಎಲ್ಲ ಐತಲ್ಲ ಸ್ಟೇಟ್ಮೆಂಟ್ ಇರ್ತೈತಲ್ಲ ಅಲ್ಲಿಂದ ತೆಗಿಸಿ ಎಲ್ಲ ಇರುತ್ತೆ ಇವಾಗ ಈಗ ನೀನು ಅದು ಸಂಘದ ರಿಕ್ವೆಸ್ಟ್ ಕೊಡ್ಬೇಕದು ನೀವು ತಿಳಿದವರು ನಿಮ್ಗೆಲ್ಲ ನಾಲೆಜ್ ಒಂದು ಸ್ಟೇಟ್ಮೆಂಟ್ ಬೇಕಂದ್ರೆ ರಿಕ್ವೆಸ್ಟ್ ಬರಲ್ಲ ಅಂತ ಹಂಗೆ ಬರುತ್ತಾ ಪಾಸ್ಬುಕ್ ಬಿಟ್ರೆ ಹೆಂಗ್ ಬರಲ್ಲ ಗ್ರೂಪ್ ಖಾತೆಗೆ ಪಾಸ್ಬುಕ್ ಬರಲ್ಲ ಸರ್ ಗ್ರೂಪ್ ಪಾಸ್ಬುಕ್ ಬರಲ್ಲ ನಿಮ್ಗೆ ಪಾಸ್ಬುಕ್ ಬರಲ್ಲ ಅದೇ ಮತ್ತೆ 16 ಕೊಡಿ ಅಲ್ಲ ನಿನ್ನೆ ಅಷ್ಟು ಮಂದಿ ಬಂದು ಕೊಟ್ಟು ಹೋಗ್ತೀನಿ ಅಂತಂದ್ರೆ ಇವಾಗ ನೋಡ್ರಿ ಇಲ್ಲ ಅಂತೀರಿ ಬೇಕಂದ್ರೆ ಅವ್ರು ರಿಕ್ವೆಸ್ಟ್ ಬೇಕು ಸಂಘದವ್ರು ರಿಕ್ವೆಸ್ಟ್ ಬರ್ಕೊಟ್ರೆ ಆಗುತ್ತೆ ಅವರನ್ನು ಕೂರಿಸಿ ನಾವು ಮಾಡಿದ್ದು ಸತ್ಯನೋ ತಪ್ಪ ಅಂತ ನಾನು ಹೇಳಬಲ್ಲೆ ಯಾಕೆಂತ ಹೇಳಿದ್ರೆ ನಾವು ಬಿಸಿ ಆಗಿ ಮಧ್ಯಮವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಗುಂಪಿದ್ದೇ ಅಕೌಂಟ್ ನಂಬರ್ ಕೊಡಿ ಗುಂಪಿನ ಅಕೌಂಟ್ ನಂಬರ್ ಕೊಡಿ ಗುಂಪಿನ ಅಕೌಂಟ್ ಅಲ್ಲ ನನ್ನ ಅಕೌಂಟ್ ಬೇಕು ಅದೇ ಗುಂಪಿದ್ದೆ ಅಂದ್ರೆ ಸಪರೇಟ್ ಕೊಟ್ಟಿದ್ದೀರಾ ಪರ್ಸನಲ್ ಲೋನ್ ಕೊಟ್ಟಿದ್ದೀರಾ ಪರ್ಸನಲ್ ಲೋನ್ ಕೊಟ್ಟಿದ್ದೀರಾ ನನ್ ಪರ್ಸನಲ್ ಆಗಿ ನಂದು ಹೋಗ್ಬೇಕು ಮಲ್ಲಿಕಾರ್ಜುನ ನೀವಾ ಮಹೇಶ್ ಅವರ ನೋಡಿ ಸರ್ ಅಕೌಂಟ್ ನಿಮ್ಗೆ ಅಕೌಂಟ್ ನಂಬರ್ ಕೊಡ್ತೀನಿ ಆದರೆ ಅಮರೇಶ್ ಅವರೇ ನಾನು ನಿಮಗೆ ಹೇಳಬಲ್ಲೆ ನಿಮ್ಗೆ ಬೇಕಾದಷ್ಟು ನಾಲೆಜ್ ಇದೆ ಇನ್ನೊಬ್ರು ಯಾರಾದ್ರೂ ನಾಲೆಜ್ ಇದ್ದವ್ರನ್ನ ಕರ್ಕೊಂಡು ಬನ್ಬೇಕಾದ್ರೆ ನಿಮಗೆ ಕರ್ಕೊಂಡು ಬನ್ನಿ ನಾನು ಅವರಿಗೆ ನನ್ನ ಬ್ಯಾಂಕ್ ಪದ್ಧತಿ ಪ್ರಕಾರ ನಮ್ಮ ಬ್ಯಾಂಕ್ ಏನ್ ಹೇಳ್ತೀರಿ ಎಲ್ಲ ತಿಳಿದಂತಾರ ನಾನು ಸಾಲದ ಖಾತೆ ಬಗ್ಗೆ ಮಾತಾಡಬಲ್ಲೆ ಈಗ ನಾನು ಹೋಗಿ ಬ್ಯಾಂಕಿಗೆ 10,000 ರೂಪಾಯಿ ಬ್ಯಾಂಕ್ ಇಟ್ರೆ ದುಡ್ಡು ತಗೊಂಡ್ ಬಂದಾಗ ಅವ್ನು ನನಗೆ ಬ್ಯಾಂಕ್ ಪಾಸ್ ಎಂಟ್ರಿ ಮಾಡಿ ಕೊಡಲ್ಲ ನಿನ್ನೆ ಏನ್ ತಂದು ಕೊಡ್ತಾನಿದ್ರೆ ನೀವ್ರ ಸಾಲದ ಖಾತೆ ನಿನ್ನೇನಂತ ಹೇಳಿ ಅವ್ರನ್ನ ಬರಕ್ ಹೇಳಿದ್ವಿ ಬರಕ್ ತಯಾರಿಲ್ಲ ಅವ್ರಿಗೆ ಹೇಳಿಲ್ಲ ಬರಕ್ಕೆ ಬನ್ರಿ ಬ್ಯಾಂಕಿಗೆ ಬರೀ ನಾವು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ವಿ ಅವ್ರು ಬರಕ್ ತಯಾರಿಲ್ಲ ನಾವೇನ್ ಮಾಡ್ಬೇಕು ಹೇಳಿ ನಾವ್ ಮಾತಾಡೋದು ಅವ್ರು ಮಾಡ್ತಾರೆ ಅವ್ರನ್ನ ಬಿಟ್ಟಿದ್ದು ನನ್ ಕಡೆ ಬೇಕಾದಷ್ಟೇ ನಿಮಗೆ ಬ್ಯಾಂಕ್ ಸರ್ವಿಸ್ ಬೇಕಂದ್ರೆ ಬ್ಯಾಂಕಿಗೆ ಹೋಗ್ಬೇಕು ಏನ್ ಬೇಕಂದ್ರೆ ಬಾಯಲ್ಲಿ ಹೇಳಲಿಕ್ಕೆ ಆಗಲ್ಲ ಯಾವುದೇ ಸಾಲದ ಖಾತೆಗೆ ಬ್ಯಾಂಕ್ ಪಾಸ್ಬುಕ್ ಎನ್ನುವುದು ಬರುವುದಿಲ್ಲ ಎನ್ನುವುದು ನಿಮಗೆ ಗೊತ್ತಿದೆ ಚಿನ್ನ ಬ್ಯಾಂಕ್ ಅಲ್ಲಿ ಇಟ್ಟರು ಕೂಡ ಅವನು ಪಾಸ್ ಪುಸ್ತಕ ಕೊಡೋದಿಲ್ಲ ಸ್ಲಿಪ್ ಕೊಡ್ತಾನೆ ಹೌಸಿಂಗ್ ಲೋನ್ ಹೋಗಿ ಮಾಡಿದ್ರು ಕೂಡ ಅವನು ಸ್ಲಿಪ್ ಕೊಡ್ತಾನೆ ಅಂದ್ರೆ ಹಂಗಾರ LIC ಇಷ್ಟು ದಿನ ಕಟ್ಟಾರಲ್ಲ ಮೇಡಮ್ ಅದ ಸ್ಲಿಪ್ ತಂದು ಕೊಡ್ರಿ ನನಗೆ ನಮ್ಮಲ್ಲಿ LIC ನೀವ್ ಅಂದ್ರಿ ಅಲ್ಲ ಪ್ರತಿಯೊಂದಕ್ಕೆ ಅಲ್ರಿ ನಾ ಮಾತಾಡೋದ್ ಕೇಳ್ರಿ ನೀವ್ ಅಂದ್ರಿ ಪ್ರತಿಯೊಂದಕ್ಕೂ ಸ್ಲಿಪ್ ಕೊಡ್ತಾರಂತ ಇವ್ರು LIC ಕಟ್ಟಾರ ಇಷ್ಟು ದಿನ ಸ್ಲಿಪ್ ಕೊಟ್ರಿ ಯಾವ್ದಾರ ಕೊಟ್ಟಿರಾ ಮಾತಾಡಿ ಮಾತಾಡ್ತೀನಿ ಪ್ರಶ್ನೆ ಕ್ಲಿಯರ್ ಮಾಡ್ಕೊಳ್ಬೇಕು ಅದೇ ಬುಕ್ ಅಂದ್ರೆ ಬುಕ್ದಾಗಿರುತ್ತಂತಾರ ಅದ ಪುತ್ರ ಅಕೌಂಟ್ ಅಲ್ಲೇ ಇರುತ್ತೆ ಮತ್ತೆ ಇನ್ನೆಲ್ಲಿ ಹೋಗುತ್ತೆ ಹೇಳ್ತಾ ಇದ್ದೀರಿ ಕೊಟ್ಟಿದ್ದೀರಾ ಅಂತ ನಮ್ಮಲ್ಲಿ LIC ಸಂದರ್ಭದಲ್ಲಿ ಅವರು ವ್ಯಕ್ತಿ ನಾನು LIC ಮಾಡಿದ್ದೀನಿ ನಾನು ವರ್ಷಕ್ಕೆ 5,000 ರೂಪಾಯಿ ಕಟ್ಟಬೇಕು 5,000 ರೂಪಾಯಿ ನಾನು ಕ್ಯಾಶ್ ಕೊಡ್ತೀನಿ ಕ್ಯಾಶ್ ಅಂದ್ರೆ ಕೈಯಲ್ಲಿ ವ್ಯವಹಾರ ಅಲ್ಲ ಒಂದು CSC ಪಾಯಿಂಟ್ ಧನ ಸಂಗ್ರಹಣ ಕೇಂದ್ರ ಇದೆ ಅಲ್ಲಿ ಹೋಗಿ ಇವರಲ್ಲಿ ಹೇಳಿ ನಾನು ಕ್ಯಾಶ್ ಕಟ್ತೀನಿ ಇವ್ರು ಸಾಫ್ಟ್ವೇರ್ ಅಲ್ಲಿ ಎಂಟ್ರಿ ಮಾಡ್ತಾರೆ ಹೋಗಿ ದುಡ್ಡು ತಗೊಂಡು ಬರ್ತಾರೆ ಲೋನ್ ಅಂತ ಹೇಳಿದಾಗ ಸಂಘದ ಅಷ್ಟೂ ಜನ ಸಂಘದ ಪೇಪರ್ಗೆ ಸಿಗ್ನೇಚರ್ ಹಾಕಿ ಕೊಡ್ತಾರೆ ನಾನು LIC ರಿನ್ಯೂವಲ್ ಮಾಡ್ತಾ ಇದ್ದೀನಿ ಲೋನ್ ಮುಖಾಂತರ ಮಾಡ್ತಾ ಇದ್ದೀನಿ ಅದನ್ನು ಲೋನಿಗೆ ಕಟ್ಲಿಕ್ಕೆ ಲೋನಿಗೆ ಕಟ್ಲಿಕ್ಕೆ ಬರುವುದು ನಾವು ಇಲ್ಲಿ ಒಬ್ಬರಿಗೆಲ್ಲ 20,000 ಜನಗಳಿಗೆ ಕೇಸ್ ಮಾಡ್ತಾ ಇದ್ದೀವಿ ಇದರಿಂದ ವ್ಯವಸ್ಥೆ ಹಾಳಾಗುತ್ತೆ ಬಿಟ್ಟರೆ ಪರಿಹಾರ ಆಗಲ್ಲ ಅರ್ಥ ಮಾಡಿ ಅದೇ ಮೇಡಮ್ ಇವ ಅಕೌಂಟ್ ಥ್ರೂ ಅಂತ ಕೊಟ್ಟಿರಲ್ಲ ನೀವು LIC ಮತ್ತೆ ಅದ್ರದ್ರ ಸ್ಲಿಪ್ಪರ್ ಕೊಡ್ಬೇಕಲ್ಲ ಲಾಸ್ಟ್ ಅದೇ ನಾನು ಹೇಳ್ತಿರೋದು LIC ಗೆ ನೀವು ಕ್ಯಾಶ್ ಕಟ್ತೀರಿ ಅಂತ ಹೇಳಿ ಆದ್ರೆ ರಿಸಿಪ್ಟ್ ಬರುತ್ತೆ ಅಲ್ಲಿ ಮೇಡಮ್ ಕಟ್ ಅಂತ ಮಾಡ್ಕೊಂಡಿರ್ತಿರಲ್ಲ ಅದು ಅಮೌಂಟ್ ಅಲ್ಲ ಅದು ಒಂದು ನಿಮಿಷ LIC ಯಲ್ಲಿ ಕ್ಯಾಶ್ ಕಟ್ಟಿದ್ರೆ ರಿಸಿಪ್ಟ್ ಅರ್ಥ ಆಗ್ತಿದೆ ಸರ್ LIC ಕಟ್ಟಿದ್ರೆ ಸ್ಲಿಪ್ ಬರುತ್ತೆ ಕ್ಯಾಶ್ ಕಟ್ಟಿದ್ರೆ ಲೋನ್ ಥ್ರೂ ಅಂತ ಹೇಳಿದ್ರೆ ಪಾರ್ಟಿ ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ
ನಾನು LIC ಮಾಡ್ತಾ ಇದ್ದೀನಿ, ಲೋನ್ ಮುಖಾಂತರ ಕಟ್ತಾ ಇದ್ದೀನಿ. ಅದಕ್ಕೇನಾಗುತ್ತೆ, ಇವರ ಸಂಘದ ಖಾತೆಯಿಂದ ದುಡ್ಡು LIC ಕಂಪನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇವ್ರ ಸಂಘದವ್ರು ಸೈನ್ ಹಾಕಿ ಕೊಟ್ಟ ಕಾರಣ ಅದಕ್ಕೆ ಎಷ್ಟೋ ಸಪರೇಟ್ ರೆಸಿಪ್ಟ್ ಅಂತ ಬರಲ್ಲ. ಯಾಕೆ ಅಂತ ಹೆಂಗ್ ಬರಲ್ಲ ಮೇಡಮ್? ಅದು ದುಡ್ಡು ಅಂತ ಕಟ್ಟಾಗಿದ್ದಿರ್ತಾ ಹೋಗಿದ್ದಿರ್ತಲ್ಲ, ಸ್ಟೇಟ್ಮೆಂಟ್ ಅಲ್ಲಿ ದಾಖಲೆ. ಈಗ ನನಗೆ ನೀವು ನಿಮ್ಮ ನೋಡಿದಾಗ ಅನಿಸುತ್ತದೆ ನಿಮಗೆ ನಾಲೆಜ್ ಅರ್ಥ ಆಗ್ತಿದೆ ಅಂತ. ದಯವಿಟ್ಟು 5 ನಿಮಿಷ ಕೊಡಿ, ದಯವಿಟ್ಟು ನಿಮ್ಮ 5 ನಿಮಿಷ ಕೊಡಿ. ನಾನು ಸುಳ್ಳು ಮಾಹಿತಿ ಅಲ್ಲ, ಸತ್ಯ ಮಾಹಿತಿ ನಿಮಗೆ ಹೇಳಬಲ್ಲೆ. ನಿಮ್ಮನ್ನು ನಮ್ಮ ಮಾಹಿತಿಯಲ್ಲಿ ಒಪ್ಪಿಸ್ಲಿಕ್ಕೆ ಅಲ್ಲ ಮೇಡಮ್. ಇವಾಗ ₹1 ಕೊಟ್ಟಿದ್ರು ರಿಸಿಪ್ಟ್ ಬರ್ತಾ, ನೀವು ಅಕೌಂಟ್ ಥ್ರೂ ಕಟ್ಟಾದ್ರೂ ರಿಸಿಪ್ಟ್ ಬರಲ್ಲ. ನಮ್ದು ಇದರಾಗೆ ಬರತ್ತೆ. ನಾನು ಹೇಳಬಲ್ಲೆ, ಪ್ರತಿ ವಾರ ಅವ್ರು ಕಟ್ಟುವ ಜಮಾ, ಅವ್ರು ಕಟ್ಟುವ ಲೋನು, ಅವ್ರು ಕಟ್ಟುವಂತ LIC ಏನಿದೆಯಾ ಎಲ್ಲದಕ್ಕೂ ರಿಸಿಪ್ಟ್ ಇದೆ. ಇವರ ಫೋನ್ ನಂಬರ್ ಪಕ್ಕ ಅಪ್ಡೇಟ್ ಇದ್ರೆ, ಇವರ ಫೋನ್ ನಂಬರ್ ಅಪ್ಡೇಟ್ ಇಲ್ಲದ್ರೆ ಇವ್ರು ಅಪ್ಡೇಟ್ ಮಾಡ್ಕೊಳ್ಬೇಕು. ಅಲ್ಲಿ ಪಾಯಿಂಟ್ ಕಲೆಕ್ಷನ್ ಪಾಯಿಂಟ್ ಇದೆ ಅಲ್ಲ ಸರ್, ಬ್ಯಾಂಕ್ ಇಂದ ಪ್ರಾಯೋಜಕತ್ವದ ಬ್ಯಾಂಕ್, ಆ ಬೋರ್ಡ್ ಅಲ್ಲಿ ನೋಡಿ ಸರ್, ID ಬ್ಯಾಂಕ್ ಇಂದ ಪ್ರಾಯೋಜಕತ್ವದಲ್ಲಿ ಅಂತ ಇದೆ. ಅರ್ಥ ಆಯ್ತಾ ಸರ್? ಇವರಲ್ಲಿ ಒಂದು BT ಮೆಷಿನ್ ಅಂತ ಇದೆ, ಬ್ಯಾಂಕ್ ಮೆಷಿನ್ ಇದೆ. ಅದಕ್ಕೆ ಇವ್ರು ಕಾರ್ಡ್ ಹಾಕಿದ ತಕ್ಷಣ ಬ್ಯಾಂಕಿಗೆ ಇನ್ಫಾರ್ಮೇಶನ್ ಹೋಗುತ್ತೆ, ಪಾರ್ಟಿ ಮೊಬೈಲ್ ಬರುತ್ತೆ, ನಿಮ್ ಸಂಘ ಪ್ರೆಸೆಂಟ್ ಆಗ್ತಾ ಇದೆ, ಬಂದಿದೆ ಅಂತ. ಇವ್ರ ಅಮೌಂಟ್ ಅಲ್ಲಿ ಹೊಡೆದ ಕೂಡಲೇ ಇವರಿಗೆ ಅಮೌಂಟ್ ಮೆಸೇಜ್ ಬರುತ್ತೆ ಸರ್. ಅಂದ್ರೆ ಸರಿಯಾಗಿ ರನ್ನಿಂಗ್ ಇರೋ ನಂಬರ್ ಕೊಡ್ಬೇಕು. ಆಲ್ರೆಡಿ ಒಂದು ಸಂಘ ಹೇಳಿದ್ರು ಇಷ್ಟು ಕ್ಲಿಯರ್ ಆಗಿ ನಮ್ಮಲ್ಲಿದೆ. ದಯವಿಟ್ಟು ಯಾವುದೇ ಮೋಸಗಳಿಲ್ಲ. ಇವರು ಮೇಡಮ್ ಕ್ಲಿಯರ್ ಅಂದ್ಮೇಲೆ ಕೇಳಿದ ತಕ್ಷಣ ಇವಾಗ 3 ವಾರ ಆಯ್ತು. ಅವ್ರು ಬರ್ತಾ ಇಲ್ಲ ಸರ್, ಅವ್ರು ಬರ್ತಾ ಇಲ್ಲ ಸರ್. ಬರ್ಲಿಲ್ಲ ಅಂದ್ರೆ ತಂದು ಕೊಡಕ್ಕೂ ಬರಲ್ವಾ? ಪಾರ್ಟಿದು ಸೈನ್ ಇಲ್ಲ ಅಂದ್ರೆ ಟೈಮ್ ಕೊಡ್ತೀನಿ. ಹೆಂಗ್ ವಿಚಾರ ಮಾಡ್ತಾರೆ, ಚರ್ಚೆ ಮಾಡ್ತಾರ ಯಾರು? ಅವ್ರು ಮಾಡ್ಲಿ. ಮಹೇಶ್ ಅವರೇ, ನಾನೊಂದು ಹೇಳಬಲ್ಲೆ, 5 ನಿಮಿಷ ಸಮಯ ಕೊಡಿ. ನಿಮ್ಮ ಸಮಸ್ಯೆಯನ್ನು